Horizon English Medium Public School, empowering bright future. Admissions are open. Frontier Academy, the inspiring school English medium. School for excellence and potential education. Admissions are open. ಕೆಲವೊಂದು ಸಲ ಹಬ್ಬ ಅಂತಕ್ಕಂತಹ ದಿನ ಯಾವತ್ತು ಅನ್ನೋದು ಗೊತ್ತಿರಲ್ಲ. ಅಂತಹ ಸಮಯದಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲಾ ಧರ್ಮದ ಸಹೋದರರಿಗೆ 17, 18, 19ಕ್ಕೆ ಈ ಒಂದು ಬಕ್ರೀದ್ ಹಬ್ಬ ಇದೆ. ಅದನ್ನ ಯಾವ ತರಹ ಆಚರಣೆ ಮಾಡಬೇಕು, ಎಲ್ಲಾ ಇಲಾಖೆಯ ಸಹಯೋಗ. Once again, remarkable 100% result in SSLC exam. Alamin English Medium Primary and High School Basakalyan, 19 years of excellence. Free admissions are open. Limited seats are available. ಎಲ್ಲಾ ಸಂಘಟನೆಯ ಸಹಯೋಗ ಯಾವ ತರ ಇರಬೇಕು ಅಂತಕ್ಕಂಥದ್ದನ್ನ ಮುಂಚೆ ನಾವೆಲ್ಲ ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿದಾಗ ಗೊತ್ತಾಗಿರ್ತೈತಿ. ಸೊ ಹಿಂಗಾಗಿ ನಾನು ಮತ್ತು ಸಾಹೇಬರು ಬಂದಾದ ನಂತರ ಎಂಟೈರ್ ನಮ್ಮ ಟೀಮ್ ತಮ್ಮ ಸಹಕಾರದಿಂದ ಇವತ್ತಿನ ದಿವಸ ಗಣೇಶ ಹಬ್ಬ ಆಗಿರ್ಬೋದು, ಇವತ್ತಿನ ದಿವಸ ಹೋಲಿ ಹಬ್ಬ ಆಗಿರ್ಬೋದು, ಇವತ್ತಿನ ದಿವಸ ರಾಮನವಮಿ ಆಗಿರ್ಬೋದು, ಎಲ್ಲಾ ಹಬ್ಬಗಳಲ್ಲಿ ಎಲ್ಲಾ ಧರ್ಮದ ಸಹೋದರರು ಕೂಡಿ ಅಂತ ಹಬ್ಬಗಳನ್ನ ಮಾಡಲಿಕ್ಕೆ ಎಲ್ಲಾದ್ರೂ ಅವಕಾಶ ಕೊಟ್ಟಿದ್ದೇ ಆದ್ರೆ ಅದು ಬಸವ ಕಲ್ಯಾಣ ನಗರ. Noble English Medium Public School, admissions are open. Madina English Medium Public School with Hifzul Quran, admissions are open. ನನಗೆ ಮೊದಲನೇ ಸಲ 2014 से 18 2016 से 18 तक जो मैं काम कर रहा था, उस टाइम में थोड़ा बहुत हिचकिचाहट पैदा हो रहा था मुझे. इस बार ऐसा नहीं हो रहा. रामनवमी हो, होली हो, गणेश फेस्टिवल हो, सब लोग मिलजुल के पानी बांटे, सब लोग मिलजुल के उस त्योहार में सब एक ही, सब हमारा भावन एक है बोल के जो है जहाँ भी कहाँ तक बताए हैं वो बसव कल्याण में एक ही बताया है. क्योंकि भावल तो सब तरफ थोड़ा बहुत टेंशन माहौल रहता, सब तरफ है, थोड़ी जगह है. तो उसी तरह हम समझते पुलिस डिपार्टमेंट में, लेकिन आप सब मिलके उसको जो है ऐसा नहीं है, हम सब एक है बोलने का जो है एक अच्छा माहौल पैदा किए हैं. इसलिए मैं आपको पर्सनली थैंक्स अदा करता हूँ. तो ನನಗೆ ಇಲ್ಲಿ ಈಗ ಸದ್ಯ ಈ ಒಂದು ಬಕ್ರೀದ್ ಹಬ್ಬಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಳಬೇಕು, ಏನೇನು ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೇಲಿಂದ ಹಾಗೂ ನಾವು ಕೂಡ ಕೆಲವೊಂದು ಅಂಶಗಳನ್ನ ಪಾಲನೆ ಮಾಡಬೇಕಾಗ್ತದೆ. ದಯವಿಟ್ಟು ಆ ಹಬ್ಬದ ದಿನ ಈಗ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಯಾವುದೇ ಒಂದು ಜನರಿಗೆ ತೊಂದರೆ ಆಗದಂತೆ ಪರ್ಟಿಕ್ಯುಲರ್ ಆ ಒಂದು ಮನೆ ಒಳಗಡೆ ಯಾರಿಗೂ ಕಾಣದ ಹಾಗೆ, ಯಾರಿಗೂ ತೊಂದರೆ ಆಗದ ಹಾಗೆ ಒಂದು ಕುರ್ಬಾನಿಯನ್ನ ಮಾಡಬೇಕಾಗುತ್ತೆ. ಒಂದು ವೇಳೆ ಸಡನ್ಲಿ ಗೊತ್ತಾಗಿ ಕೆಲವೊಂದು ನಮ್ಮ ಹಿಂದೂ ಸಂಘಟನೆಯ ಬಾಂಧವರಾಗಲಿ ಅಥವಾ ಬೇರೆ ಯಾವುದಾದ್ರೂ ಅಂತಹ ಪರಿಸ್ಥಿತಿಗಳು ಬಂದಾಗ ಅಲ್ಲಿ ಸಡನ್ಲಿ ಅಲ್ಲಿ ಸಂಘಟನಾ ಬಾಂಧವರು ಅಲ್ಲಿ ಗುಂಪು ಕೂಡಿ ಹೋಗಿ ಆ ತರಹ ಸಮಸ್ಯೆ ಉಂಟಾಗದಂತೆ ಅದನ್ನ ನಾವು ನೈತಿಕ ಪೊಲೀಸ್ಗಿರಿ ಅಂತಕೊಂಡು ಹೇಳ್ತೇವೆ. ಸೊ ಆ ತರ ದಯವಿಟ್ಟು ಆ ತರಹ ಮಾಡಬಾರ್ದು. ತಾವು ಏನಿದೆ ನಮ್ಮ ಪೊಲೀಸ್ಗೆ 24 ತಾಸು ನಾವು ತಯಾರಿದ್ದೀವಿ, ನಾವು ಕಂಟಿನ್ಯೂಸ್ ಆಗಿ ತಮ್ಮ ಸೇವೆ ಮಾಡಿ ತಯಾರಿದ್ದೀವಿ. ತಾವು ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಆ ತರಹ ಏನಾದರೂ ಸಮಸ್ಯೆ ಇದ್ದಾಗ ತಾವು ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ನಾವು ಆ ಬಗ್ಗೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ಸೊ ಅದನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗ ಯಾರೇ ಇರಲಿ, ಯಾವುದೇ ಧರ್ಮದ ಬಾಂಧವರಾಗಲಿ ಆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅದನ್ನ ಮತ್ತೊಂದು ಸಮಸ್ಯೆ ಉಂಟಾಗದಂಗೆ ಮಾಡಬಾರ್ದು. तो ಅದರಿಂದ द्वेषमय वातावरण, उससे जो है पीसफुली माहौल खराब होता है. इसलिए मेरी गुजारिश है, जब सोशल मीडिया का जो है हम वो भी सोशल मीडिया का भी ऑब्जर्वेशन करते रहते हैं. कोई भी एक बंदा ऐसा न कमेंट किए कि एक कम्युनिटी लोगों को जो है तकलीफ हो. अगर हो सकता है तो इमीडिएट हम उनके खिलाफ में जो है FIR दर्ज करेंगे, केस करेंगे.